ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ಷಷ್ಠಿ ತಿಥಿ, ಕೃತಿಕಾ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಅಂಡರ್ಗ್ರೌಂಡ್ ರೂಮಿನಲ್ಲಿ ಬಂಧಿಸಿ ಥಳಿತ, ಪ್ರಾಚಾರ್ಯರ ಕ್ರೌರ್ಯ ಬಯಲು, ಸ್ಥಳೀಯರ ಆಕ್ರೋಶ. ದಾವಣಗೆರೆಯಲ್ಲಿ ರಾಜಕೀಯ ಟ್ವಿಸ್ಟ್, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಗುಡ್-ಬೈ, ಟಿಕೆಟ್ ನೀಡದ ಬೆನ್ನಲ್ಲೇ ಬಂಡಾಯ, 20ಕ್ಕೂ ಹೆಚ್ಚು ಮಂದಿ ಬಿಜೆಪಿಗೆ ಸೇರ್ಪಡೆ. ಸಿಎಂ ಡಿಸಿಎಂ ರೇಷ್ಮೆ ಶಾಲು ಹೆಗಲ ಮೇಲೆ ಹಾಕೊಂಡು ತಿರುಗ್ತೀರಾ? ರಾಜ್ಯದ ಜನರ ಹೆಗಲ ಮೇಲೆ ಮಾತ್ರ 1.32 ಲಕ್ಷ ಕೋಟಿ ಸಾಲದ ಹೊರೆ, ಸದನದಲ್ಲಿ ಸುನಿಲ್ ಕುಮಾರ್ ವಾಗ್ದಾಳಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಬೇರಂಬಾಡಿ ಹಾಗೂ ಭೀಮನಬೀಡು ಗ್ರಾಮಗಳಲ್ಲಿ ಮತ್ತೆ ಹುಲಿ ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರಲ್ಲಿ ಭೀತಿಯ ವಾತಾವರಣ ಸೃಷ್ಟಿಸಿದೆ. ಹುಲಿಯ ಸಂಚಲನದ ಮಾಹಿತಿ ತಿಳಿದ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕೆಲವೇ ದಿನಗಳ ಹಿಂದೆ ಇದೇ ಭೀಮನಬೀಡು ಗ್ರಾಮದಲ್ಲಿ ವಿದ್ಯುತ್ ಬೇಲಿಗೆ ಸಿಲುಕಿ ಹುಲಿಯೊಂದು ಸಾವನ್ನಪ್ಪಿದ ಘಟನೆ ಇನ್ನೂ ಜನರ ಮನಸ್ಸಿನಲ್ಲಿ ಉಳಿದಿರುವಾಗ ಇದೀಗ ಮತ್ತೆ ಹುಲಿ ಕಾಣಿಸಿಕೊಂಡಿರುವುದು ಆತಂಕವನ್ನು ಹೆಚ್ಚಿಸಿದೆ. ಗ್ರಾಮಸ್ಥರು ರಾತ್ರಿ ವೇಳೆ ಹೊರಗೆ ಹೋಗುವುದಕ್ಕೂ ಹೆದರುತ್ತಿದ್ದು, ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ನಾವು ಆಲೆ 9 ಗಂಟೆಲಿ ನಾವು ಹುಲ್ ಕಟ್ತಾ ಇದ್ವಿ, ತಕೊಂಡ್ಬಂದಿಲ್ಲಿ ಹುಲ್ ಕಟ್ಬೇಕಾದ್ರೆ ನಮ್ಮ ನಾಯಿಗಳು ನಿಂತ್ಕೊಂಡಿದ್ವು. ಅವಾಗ ಹಂದಿ ಹರಿಸ್ತಿತ್ತು. ಅವಾಗ ನಾವೇ ಮಾಡಿ ಅಲ್ಲೇ ಓಡಿವಿ. ಅಲ್ಲಿ ಓಡಿದಾಗ ಅಲ್ಲಿ ಕಡಿಕಣಕ್ಕೆ ಸ್ಪಾಟ್ನಾಗಿ ಕಡಿಕಣ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೆ ನಮ್ಮ ನಾಯಿಗಳು ಹೋದಾಗ ಆ ಕಲ್ಲಿಂತಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತು. ಹಂದಿ ರಕ್ತ ಕುಡಿತಿತ್ತಲ್ಲ, ಅವಾಗ ನಾವು ಸೀದಾ ಬಾಯ್ ಮಾಡಿದಾಗ ಸೀದಾ ಕಲ್ಲಿಗೆ ಬಂತು. ಹಂದಿ ಅಲ್ಲೇ ಇತ್ತು ಸ್ಪಾಟ್ನಾಗಿ. ನಮ್ಮ ನಾಯಿ ಬೊಗಳ್ಬೇಕಾರೆ ಸೀದಾ ಹಿಂಗೆ ಬಂತು ಅದ್ರ ಕಲ್ಲಾಕಿ. ಇವರು ಪ್ರತ್ಯಕ್ಷವಾಗಿ ನೋಡಿರುವಂಥ ಹುಲಿಯನ್ನ ಇವತ್ತು ಬೆಳಿಗ್ಗೆ ಇಲ್ಲಿ ಕಾಣಿಸಿದ ಪಕ್ಕದಲ್ಲಿ ಇಲ್ಲಿ ಜಮೀನುಗಳೆಲ್ಲ ಕೆಲಸ ಮಾಡ್ತಿದ್ದಾರೆ ಜನಗಳು. ಈ ರೀತಿಯ ಒಂದು ಬಿಗುವಿನ ವಾತಾವರಣ ಈ ಭಾಗದಲ್ಲಿ ಸೃಷ್ಟಿಯಾಗಿದೆ ಬಂಧುಗಳೇ. ಏನು ಈ ಕಾಡಂಚಿನ ಗ್ರಾಮಗಳಲ್ಲಿ ಬಹಳಷ್ಟು ಈ ತೊಂದರೆ ಆಗ್ತಿದೆ. ಏನು ಈ ಸಫಾರಿ ಓಪನ್ ಮಾಡೋದು ತಪ್ಪಿಂದ ಮತ್ತಷ್ಟು ಜಾಸ್ತಿ ಈ ಹುಲಿಗಳು ಕಾಣಿಸ್ಕೊತಾ ಇದೆ. ಏನು ಈಗ ಏಪ್ರಿಲ್ ತಿಂಗಳು ಮತ್ತು ಈ ತಿಂಗಳಲ್ಲಿ ನಮ್ಮ ಕಡೆ ಅರಿಶಿನ ಈರುಳ್ಳಿ ನಾಟಿ ಮಾಡುವಂಥ ಸ್ಥಳ ಇದು. ಈ ಟೈಮಲ್ಲಿ ಬಂದಾಗ ಈ ಕೆಲಸಕ್ಕೆ ಜನಗಳು ಬರ್ತಾ ಇಲ್ಲ. ಭಯದಲ್ಲಿ ನಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ಕೆಲಸ ಅಂತ ಹೇಳ್ಬಿಟ್ಟು ಯಾರು ಕೂಡ ಜಮೀನುಗಳಿಗೆ ಕೆಲಸಕ್ಕೂ ಕೂಡ ಗೊತ್ತಿಲ್ಲ. ಬಹಳಷ್ಟು ತೊಂದರೆ ನಮ್ಮ ಈ ಭೀಮಡು ಗ್ರಾಮ ಮತ್ತು ಈ ಬಂಡೀಪುರ ಕಾಡಂಚಿನ ಗ್ರಾಮಗಳಲ್ಲಿ ನಡೀತಾ ಇದೆ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇಗುಲದ ದೊಡ್ಡ ಜಾತ್ರೆಯ ಅಂಗವಾಗಿ ಗರಳಪುರಿ ಉತ್ಸವ ಅದ್ದೂರಿಯಾಗಿ ಆರಂಭವಾಗಿದೆ. ಉತ್ಸವದ ಪ್ರಯುಕ್ತ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಬೃಹತ್ ಯೋಗ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ದೇಗುಲದ ಮುಂಭಾಗದಲ್ಲಿ ಯೋಗಪಟುಗಳೊಂದಿಗೆ ಶಾಸಕ ಯೋಗಾಭ್ಯಾಸ ನಡೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆರೋಗ್ಯಕರ ಜೀವನಕ್ಕೆ ಯೋಗ ಅತ್ಯವಶ್ಯಕವೆಂದು ಅವರು ತಿಳಿಸಿದರು. ಸಾರ್ವಜನಿಕರಲ್ಲಿ ಯೋಗದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಮಲ್ಲನಮೂಲೆ ಶ್ರೀಗಳು, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಂಜನಗೂಡಿನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ. ಆ ಕಡೆ ತೆಗಿರೋಣ, ಅಲ್ಲೊಂದು ಚೆನ್ನಾಗಿ ಮಾಡ್ತಾರೆ ಯಾರೆಲ್ಲ. ಅವ್ರು ತೆಗಿರಿ, ಅದು ಮಾಡಿ ಮಾಡಿ. ಉಸಿರಾಟ ಉಸಿರಾಟ ಸಾಕು. ನಿಧಾನಕ್ಕೆ ಬಿಡಿಸ್ಕೋಣ. ಹಸ್ತದ ಮೇಲೆ ಹಸ್ತ ಇಡೋಣ. ಶಾಂತವಾಗಿ ಉಸಿರಾಟ ಮಾಡೋಣ. ನಿಧಾನಕ್ಕೆ ಬೆನ್ನಿನ ಮೇಲೆ ಮಲಗೋಣ. ನಿಧಾನಕ್ಕೆ ಬೆನ್ನಿನ ಮೇಲೆ ಮಲಗೋಣ. ವಿಶ್ರಾಂತವಾದ ಉಸಿರಾಟ ಮಾಡಿಕೊಳ್ಳೋಣ. ನಿಧಾನಕ್ಕೆ 2 ಕೈಗಳಿಂದ ನಮ್ಮ ಕಾಲಿನ ಮೊಣಕಾಲುಗಳನ್ನು ಹಿಡ್ಕೊಳ್ಳೋಣ. ಕಾಲು ಬೆಂಡ್ ಮಾಡಿ, ಕಾಲು ಬೆಂಡ್ ಮಾಡಿ ಮೊಣಕಾಲು ಹಿಡ್ಕೊಳ್ಳಿ. ಮೊಣಕಾಲು ಸಿಗುತ್ತಾ? ಮೊಣಕಾಲು ಸಿಗುತ್ತಾ? ಹಿಡ್ಕೊಳ್ಳಿ. ಸಿಗುತ್ತಾ? ಎಷ್ಟೇ ಕಷ್ಟ ಮಾಡಿ. ತೊಡೆಯ ಭಾಗವನ್ನ ಒಟ್ಟುವ ತರೋಣ. ಅರ್ಧ ಜಠರ ಪರಿವರ್ತನಾಸನ ಚಾಲನ. ನಿಧಾನ ಕುಸಿತುಕೊಳ್ಳೋಣ. ಉಸಿರು ಬಿಡುತ್ತಾ ತೊಡೆಯ ಭಾಗವನ್ನ ಬಲಕ್ಕೆ ಹಾಕೋಣ. ಎಡಕ್ಕೆ ನೋಡೋಣ, ಎಡಕ್ಕೆ ನೋಡೋಣ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಉಸಿರಾಟ ಉಸಿರಾಟ. ನಿಧಾನ ಮೇಲೆ ಕಲೆತ್ತು ತೊಡೆಯ ಭಾಗ ಮೇಲೆ ನಿಧಾನಕ್ಕೆ ಎಡಕ್ಕೆ ಹಾಕೋಣ. ಬಲಕ್ಕೆ ನೋಡೋಣ. ಈಗ ಉಸಿರಾಟ, ಸುಂದರ ಉಸಿರಾಟ ಮಾಡಿ.
ಆನಂದದ ಉಸಿರಾಟ ಮಾಡಿ ಸಾಕು ನಿಧಾನ ಮೇಲೆ. ಈಗ ಹಾಸನದ ಪ್ರಮುಖ ಸಕಲೇಶಪುರ ಸುದ್ದಿಗಳು. ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಮಾನವೀಯತೆ ಮೆರೆದ ಅಪರೂಪದ ಘಟನೆ ನಡೆದಿದ್ದು, ದ್ವಿಚಕ್ರ ವಾಹನ ಸವಾರನೊಬ್ಬ ಸಾರಿಗೆ ಬಸ್ಸಿಗೆ ಮಾರ್ಗದರ್ಶಕನಾಗಿ ನೆರವಾದುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಕಲೇಶಪುರ ಡಿಪೋಗೆ ಸೇರಿದ ಕೆಯ 18F0600 ಬಸ್ಸು ಉದಯವರ ಮಾರ್ಗವಾಗಿ ಹಾಸನಕ್ಕೆ ತೆರಳುತ್ತಿದ್ದ ವೇಳೆ ಹೆಡ್ಲೈಟ್ ತಾಂತ್ರಿಕ ದೋಷ ಕಾಣಿಸಿಕೊಂಡಿತು. ದಟ್ಟ ಮಂಜು ಹಾಗೂ ಅಸ್ಪಷ್ಟ ದೃಶ್ಯದಿಂದ ಚಾಲಕ ಸಂಕಷ್ಟಕ್ಕೊಳಗಾಗಿದ್ದ ಸಂದರ್ಭದಲ್ಲಿ ಬೈಕ್ ಸವಾರನೊಬ್ಬ ಮುಂದೆ ಬಂದು ಸುಮಾರು 7 ಕಿಲೋಮೀಟರ್ ದೂರದವರೆಗೆ ಬಸ್ಸಿನ ಮುಂಭಾಗದಲ್ಲಿ ಚಲಾಯಿಸಿ ದಾರಿದೀಪವಾದರು. ಇದರಿಂದ ಸಂಭವಿಸಬಹುದಾದ ಅಪಘಾತ ತಪ್ಪಿದೆ ಎಂದು ಪ್ರಯಾಣಿಕರು ಹೇಳಿದ್ದಾರೆ. ಬಸ್ಸು ಸುರಕ್ಷಿತವಾಗಿ ಬೆಳಗೋಡು ತಲುಪಿದ ನಂತರ ಸವಾರನ ಕಾರ್ಯಕ್ಕೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದರು. ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ನಿಜವಾದ ರಸ್ತೆ ಸ್ನೇಹಿ ಎಂದು ಜನರು ಕೊಂಡಾಡುತ್ತಿದ್ದಾರೆ. ಆದರೆ ಡಿಪೋ ನಿರ್ವಾಹಕರು ತಕ್ಷಣ ಸ್ಪಂದಿಸದಿರುವುದಕ್ಕೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯವು ವಿಶ್ವ ಹೆರಿಟೇಜ್ ಪಟ್ಟಿಗೆ ಸೇರಿರುವ ಹಿನ್ನೆಲೆ ಸುತ್ತಮುತ್ತ 300 ಮೀಟರ್ ವ್ಯಾಪ್ತಿಯನ್ನು ಸಂರಕ್ಷಿತ ವಲಯವಾಗಿ ಘೋಷಿಸಲಾಗಿದೆ. ಈ ವಲಯದಲ್ಲಿ ಯಾವುದೇ ಕಾಮಗಾರಿಗೆ ಪುರಾತತ್ವ ಇಲಾಖೆಯ ಪೂರ್ವಾನುಮತಿ ಕಡ್ಡಾಯವಾಗಿದ್ದರೂ ನಿಯಮಗಳನ್ನು ಲೆಕ್ಕಿಸದೆ ಪುರಸಭೆಯ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಜೆಸಿಬಿ ಮೂಲಕ ಕಟ್ಟಡ ಧ್ವಂಸಗೊಳಿಸಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಎಆರ್ ಅಶೋಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಇದು ಸ್ಪಷ್ಟ ನಿಯಮ ಉಲ್ಲಂಘನೆ ಎಂದು ಆರೋಪಿಸಿದ್ದಾರೆ. ಭಾಗಶಃ ಕಟ್ಟಡ ಕೆಡವಿದ ಬಳಿಕ ಹೊಸ ನಿರ್ಮಾಣಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದು, ಕಬ್ಬಿಣದ ಕಂಬಗಳನ್ನು ನಿಲ್ಲಿಸಿರುವುದು ಗಮನಕ್ಕೆ ಬಂದಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ ಎನ್ನಲಾಗಿದ್ದು, ಪುರಾತತ್ವ ಇಲಾಖೆ ಹಾಗೂ ಪೊಲೀಸರಿಗೆ ದೂರು ನೀಡಲಾಗಿದೆ. ಸ್ಥಳೀಯರು ಸಹ ಆತಂಕ ವ್ಯಕ್ತಪಡಿಸಿದ್ದು, ಐತಿಹಾಸಿಕ ಮಹತ್ವಕ್ಕೆ ಧಕ್ಕೆಯಾಗುವ ಭೀತಿ ವ್ಯಕ್ತವಾಗಿದೆ. ಇವತ್ತು ಏನು ವರ್ಲ್ಡ್ ಹೆರಿಟೇಜ್ ಅಂತ ಹೇಳ್ಬಿಟ್ಟು ನಮ್ಮ ಚೆನ್ನಕೇಶವ ಸ್ವಾಮಿ ದೇವಾಲಯವನ್ನು ಸೇರಿಸಿದ್ದಾರೆ. ಹಾಗಾಗಿ ಈ ವರ್ಲ್ಡ್ ಹೆರಿಟೇಜ್ ಅಲ್ಲಿ ಸುಮಾರು 300 ಮೀಟರ್ಗಳಷ್ಟು ಜಾಗನ ಎಲ್ಲೂ ಸಹ ಯಾವ ಇದೆ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಕಟ್ಟಡಗಳನ್ನ ಒಡೆಯುವಂಥದ್ದು, ಗುಂಡಿ ತೆಗೆಯುವಂಥದ್ದು ಕೆಲಸನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಪುರಾತತ್ವ ಇಲಾಖೆ ವತಿಯಿಂದ ಆದೇಶ ಇರುತ್ತೆ. ಆದರೂ ಸಹ ಪುರಸಭೆಯ ಪ್ರಭಾರ ಅಧ್ಯಕ್ಷರಾದಂಥ ಉಷಾ ಸತೀಶ್ ಅವರು ಒಂದು ಕಟ್ಟಡನ ಇವತ್ತು ಕೆಡವುತ್ತಾ ಇದ್ದಾರೆ. ಜೆಸಿಬಿ ತಂದು ಅವರ ಪ್ರಾಬಲ್ಯವನ್ನ ಉಪಯೋಗಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಜಾತ್ರಾ ಮಹೋತ್ಸವ ಮತ್ತು ಉತ್ಸವಗಳು ಪ್ರಾರಂಭವಾಗಿದೆ. ಹಾಗಾಗಿ ಇವರು ಅರ್ಧಬರ್ಧ ಕೆಡವಿ ಬೇಲೂರಲ್ಲಿ ಅಕ್ವೈರ್ಡ್ ಆಗಿ ಕಾಣ ಹಾಗೆ ಬಿಲ್ಡಿಂಗ್ ಅನ್ನ ಇವರು ಬಿಟ್ಟಿರ್ತಾರೆ. ಅದ್ರ ಜೊತೆಗೆ ಇವರು ಕಟ್ಟಡನ ಜೆಸಿಬಿಲಿ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟೋದಕ್ಕೆ 2 ಪಿಲ್ಲರ್ ಸಹ ನಿಲ್ಲಿಸಿ ಇವರು ಮತ್ತೆ ಮಳಿಗೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಓಡಾಡ್ತಾ ಇದ್ದಾರೆ. ಒಬ್ರು ಬುದ್ಧಿ ಹೇಳುವಂತ ಅವರೇ ಸಹ ಪುರಸಭೆಯಲ್ಲಿ ಇದ್ದು, ಇನ್ನೊಬ್ರು
ಕದ್ದು ಮುಚ್ಚಿ ಕಳ್ತನ ಮಾಡಿ ಮನೆ ಕಟ್ಟೋದು ಗೋಡೆ ಕಟ್ಟೋದು ಮಾಡ್ತಾರಲ್ಲ ಆ ತರ ಇವರು ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ದೊಡ್ಡವ್ರಿಗೊಂಥರ ಸಣ್ಣವ್ರಿಗೊಂಥರ. ತಾವು ದಯಮಾಡಿ ಮಾಡಬಾರ್ದು. ಈ ಕಟ್ಟಡ ಕೆಲಸನ ತಕ್ಷಣ ನಿಲ್ಲಿಸಬೇಕು. ನಿಮಗೆ ಯಾವುದೇ ತರದ ಪರ್ಮಿಷನ್ ಸಹ ತಾಂಡಿಲ್ಲ ಅಂತ ವಿಚಾರ ಬಂದಿದೆ. ನಾವು ಪುರಾತತ್ವ ಇಲಾಖೆಗೆ ಫೋನ್ ಮಾಡಿ ತಿಳಿಸಿದಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಅಂತಲೂ ಸಹ ಹೇಳಿರ್ತಾರೆ. ಅದೇ ತರ ಇಒಗೂ ಸಹ ಫೋನ್ ಮಾಡಿದಾಗ ಇಲ್ಲ ಸರ್ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಪುರಾತತ್ವ ಇಲಾಖೆಗೆ ಬರುತ್ತೆ ಅಂದಾಗ ಅವ್ರಿಗೂ ಸಹ ಮಾಡಿದ್ದೀವಿ. ಹಾಗೆ ತಾವು ಪ್ರಭಾರ ಅಧ್ಯಕ್ಷರಾಗಿ ಬೇರೆಯವರಿಗೆ ಬುದ್ಧಿ ಹೇಳೋರಾಗಿ ನೀವೇ ಈಗ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಏನು ನಿಮ್ಮ ಹಾಲಿಂದು ಡೈರಿ ಇದೆ ಅದನ್ನ ನೀವು ನಿರ್ಮಾಣ ಮಾಡಕ್ ಹೊರಟಿದ್ದೀರಾ. ನಿಮ್ಮ ಹತ್ರ ನಿರ್ಮಾಣ ಮಾಡೋದಕ್ಕೆ ಏನಾದ್ರೂ ಪರವಾನಿಗೆ ಅಂದ್ರೆ ಲೈಸೆನ್ಸ್ ಅಂತ ಇದ್ರೆ ತಾವು ಮಾಡ್ಕೊಬಹುದು. ನಮ್ದೇನು ಆಕ್ಷೇಪಣೆ ಇಲ್ಲ. ತಾವು ಬೇರೆ ಯಾರು ಮನೆಯಲ್ಲಿ ಒಂದು ಗೋಡೆ ಬಿರುಕು ಬಿಟ್ರೆ, ಒಂದು RCC ತೂತಾಗಿದ್ರೆ ಅದನ್ನ ಪ್ಯಾಚ್ ಹಾಕಕ್ ಸಮೇತ ನಿಮ್ಮ ಪುರಸಭೆ ವತಿಯಿಂದ ಬಿಡ್ತಾ ಇಲ್ಲ. ಆಯ್ತಾ, ಪ್ಯಾಚ್ ಹಾಕಕ್ಕೆ. ಹಂಗಿದ್ದಾಗ ತಾವು ಮೇನ್ ರೋಡ್ ಅಲ್ಲಿ ಈ ಬಿಲ್ಡಿಂಗ್ ಅನ್ನ ಒಡೆದು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ರಲ್ಲ, 25-30 ಅಡಿ ಅಷ್ಟು ಕಬ್ಬಿಣದ ಸರಳಗಳನ್ನ ನಿಲ್ಲಿಸಿ ನೀವು ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ರೆಡಿ ಮಾಡ್ಕೊಂತ ಇದ್ದೀರಾ. ತಾವು ಪ್ರಭಾರ ಅಧ್ಯಕ್ಷರಾಗಿರೋದ್ರಿಂದ ಇಂಥ ತಪ್ಪನ್ನ ಮಾಡಬಾರ್ದು ಅಂತ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆ ತಿಳಿ ಹೇಳ್ತಾ ಇದ್ದೀವಿ. ಈಗ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಜಿಲ್ಲೆಯ ಪ್ರಮುಖ ಮೂಡಿಗೆರೆ ಸುದ್ದಿ. ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಮಕ್ಕಳು ಆಟವಾಡುತ್ತಿದ್ದರೆಂಬ ಕಾರಣಕ್ಕೆ ಪ್ರಾಚಾರ್ಯರು ಅವರನ್ನು ಅಂಡರ್ ಗ್ರೌಂಡ್ ಕೊಠಡಿಯಲ್ಲಿ ಬಂಧಿಸಿ ಉಪವಾಸದಲ್ಲಿಟ್ಟು ಥಳಿತ ನಡೆಸಿದರೆಂಬ ಆರೋಪ ದೃಢಪಟ್ಟಿದೆ. ಕೊಠಡಿಯಲ್ಲಿ ಸಿಲುಕಿದ್ದ ಮಕ್ಕಳು ಕೂಗಾಡಿದ ಹಿನ್ನೆಲೆಯಲ್ಲಿ ಅನುಮಾನಗೊಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳನ್ನು ರಕ್ಷಿಸಿದ್ದಾರೆ. ಹಲ್ಲೆಗೆ ಒಳಗಾದ ಮಕ್ಕಳ ದೇಹದಲ್ಲಿ ಗಾಯಗಳ ಗುರುತುಗಳು ಕಂಡುಬಂದಿದ್ದು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಣಕಲ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿ ಪ್ರಾಚಾರ್ಯರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಾಚಾರ್ಯರನ್ನು ಅಮಾನತು ಮಾಡಬೇಕು ಎಂದು ಪೋಷಕರು ಹಾಗೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಚಾಲಕನ ಮೇಲೆ ಪ್ರವಾಸಿಗರಿಂದ ಹಲ್ಲೆ ನಡೆದ ಘಟನೆ ಬೆಳಕಿಗೆ ಬಂದಿದೆ. ಸೀತಾಳಯ್ಯನಗಿರಿ ಸಮೀಪ ವಾಹನಕ್ಕೆ ಸೈಡ್ ನೀಡುತ್ತಿದ್ದ ವೇಳೆ ಮತ್ತೊಂದು ವಾಹನದಲ್ಲಿದ್ದ 8-10 ಮಂದಿ ಚಾಲಕ ಸತೀಶ್ ಮೇಲೆ ದಾಳಿ ನಡೆಸಿದ್ದಾರೆ. ಕಲ್ಲಿನಿಂದ ಹೊಡೆದು ತಲೆಗೆ ಗಂಭೀರ ಗಾಯ ಉಂಟುಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಗಾಯಗೊಂಡ ಸತೀಶ್ ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮುಳ್ಳಯ್ಯನಗಿರಿ ಜೀಪ್ ಸಂಘದ ಅಧ್ಯಕ್ಷ ವೆಂಕಟೇಶ್ ತೀವ್ರ ಖಂಡನೆ ವ್ಯಕ್ತಪಡಿಸಿ ಪ್ರವಾಸಿಗರ ಅತಿರೇಕದ ವರ್ತನೆ ಅಸ್ವೀಕಾರಾರ್ಹ ಎಂದಿದ್ದಾರೆ. ಆರೋಪಿಗಳನ್ನು ತಕ್ಷಣ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಚಾಲಕರಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಮುಳ್ಳಯ್ಯನಗಿರಿ ಜೀಪ್ ಓಡಿಸ್ತಾ ಇರೋದು ನಾನು ಸತೀಶ್ ಅಂತ ಹೆಸರು. ನನ್ನ ಹೆಸರು ಅಲ್ಲಿ ಮುಳ್ಳಯ್ಯನಗಿರಿನ ಸೀತಾಳಂಗಿರಿ ಜೀಪ್ ಓಡಿಸ್ತಾ ಇರ್ಬೇಕಾದ್ರೆ ನಮ್ಮ ಮೇಲೆ ಹೋದೆ. ಕಸ್ಟಮರ್ ಬಿಟ್ಟು ಕೆಳ ಬರೋ ಟೈಮಲ್ಲಿ ಮೇಲೆ ಹೋಗ್ಬೇಕಾದ್ರೆ ಕಿರಿಕ್ ಮಾಡಿದ್ರು, ಅಡ್ಡಕ್ಕೆ ಬಂದ್ರು. ನಾನು ಗಾಡಿ ನಿಲ್ಸಕ್ ಹೋಗಿಲ್ಲ, ಒಬ್ಬನೇ ಇದ್ನ ಮತ್ತೆ ನಿಲ್ಸಕ್ ಹೋಗಿಲ್ಲ. ಮತ್ತೆ ಮೇಲೆ ಹೋಗಿ ಬಿಟ್ಟು ಮತ್ತೆ ಬೇರೆ ಜನ ಕರ್ಕೊಂಡು ಕೆಳಗೆ ಬರೋ ಟೈಮಲ್ಲಿ ಅಲ್ಲಿ ರೋಡಲ್ಲಿ ಜಲ್ಲಿ ಹಾಕಿದ್ರು. ಲಾರಿಯಲ್ಲಿ ರೋಡ್ ಬಂದಿತ್ತು, ಜಲ್ಲಿ ರೋಡಲ್ಲಿ ಹಾಕಿದ್ರು. ಅದು ಸೈಡ್ ಬರಕ್ಕೆ ನಾನು ಸೈಡ್ ಬಂದಿದ್ದೀನಿ. ಆಲ್ರೆಡಿ ಗಾಡಿ ನನ್ನ ಅಡ್ಡ ಹಾಕಿ ಗಾಡಿಯಿಂದ ನನ್ನ ಇಳಿಯಕ್ಕೂ ಬಿಡ್ಲಿಲ್ಲ. ಕಸ್ಟಮರ್ ಮುಂದೆ ನನಗೆ ಗುದ್ಲಿ ತಗೊಂಡು ಅಲ್ಲಿ ಜಲ್ಲಿ ಬತ್ತಾಕ್ತಿದ್ರು ಗುಡ್ಲಿ. ಆ ಗುದ್ಲಿ ತಗೊಂಡು ಬುಲ್ಡೆಗೆ ಓಡೋದು, ಮತ್ತೆ ಇಲ್ಲಿ ಓಡೋದು, ಇಲ್ಲಿಗೆಲ್ಲ ಹೊಡೆದು ಅಲ್ಲೆಲ್ಲ ಅಲ್ಲಾಡ್ತಿದೆ. ಪ್ರಮೋದ್, ರವಿ ಮತ್ತೆ ಅವ್ರ ತಮ್ಮ ಪ್ರಮೋದ್ ತಮ್ಮ 3 ಜನ ಅಡ್ಡ ಹಾಕೊಂಡು ಮಾಡಿರೋದು. ಕಾರಣ ಏನಂದ್ರೆ ಸೀತಾಳಂಗಿರಿಯಲ್ಲಿ ನಾವು ಜೀಪ್ ಓಡಿಸೋ 11 ವರ್ಷದಿಂದ ಜೀಪ್ ಓಡಿಸ್ತಾ ಇದ್ವಿ. ನಮಗೆ ನಾಡಿನವರೆಲ್ಲ ಭಾರಿ ಕಿರುಕುಳ ಕೊಡ್ತಾ ಇದ್ರು. ನೀವು ಟೌನವ್ರು ಬಂದು ಗಾಡಿ ಓಡಿಸ್ಬೇಡಿ ಅಂತ ಕಿರುಕುಳ ಕೊಡ್ತಾ ಇದ್ರು. ನಾವು 11 ವರ್ಷದಿಂದ ನಾವು ಜೀಪ್ ನಡ್ಸ್ಕೊಂಡು ಸ್ಟ್ಯಾಂಡ್ ನಡ್ಸ್ಕೊಂಡ್ ಬಂದವರು. ನಾವು ಸ್ಟ್ಯಾಂಡ್ ಬಿಡಕ್ಕೆ ನಾವು ತಯಾರಿಲ್ಲ. ಯಾಕಂದ್ರೆ ನಾವು ಸ್ಟ್ಯಾಂಡ್ ನಡೆಸಿದ್ ನಾವು ಅದನ್ನ ನಾವು ಬಿಡಲ್ಲ ಅಂತ ಹೇಳಿದಕ್ಕೆ ನೀವು ಬಿಡಲೇಬೇಕು, ನೀವು ಬಿಡ್ಲಿ ಅಂದ್ರೆ ನಾವು ಬಿಡಲ್ಲ ನಿಮ್ಮನ್ನ ಅಂತ ಹೇಳಿದ್ರು. ಮತ್ತೆ ನಾವು ಒಂದ್ಸರಿ ಮೀಟಿಂಗ್ ಮಾಡಿದ್ರು. ಅವರು ಮೀಟಿಂಗ್ ಮಾಡಿದಾಗ ಇಲ್ಲ ನೀವು ನಾಡಿನವರಲ್ಲ, ನೀವು 5 ಜನ ನಾಡಿನವ್ರು ಇದ್ದೀರಾ, ಟೌನವ್ರು ಇದ್ದೀರಾ, ಟೌನವ್ರೆಲ್ಲ ನೀವು ಗಾಡಿ ತೆಗೀರಿ, ನಾಡಿನವ್ರು ಮಾತ್ರ ಇರ್ಬೇಕು, ಇಲ್ಲಿ ಬೇರೆ ಯಾರು ನೀವು ಓಡಿಸಬಾರ್ದು ಅಂತ ಹೇಳಿದ್ರು. ನಮ್ಮ ಸ್ಟ್ಯಾಂಡ್ ಅಲ್ಲೆಲ್ಲ ಅಬ್ಜೆಕ್ಷನ್ ಮಾಡಿದ್ರು. ಅಲ್ಲ ಸರ್, ಸ್ಟ್ಯಾಂಡ್ ಮಾಡಿದವರು ನಾವು ಬಿಟ್ಟು ಹೆಂಗ್ ಹೋಗಕ್ಕಾಗತ್ತೆ, ನಾವು ಇಲ್ಲಿ ದುಡ್ಕೊಂಡು ತಿಂತಾರ, ನಾವು ಬಿಡಕ್ಕಾಗಲ್ಲ ಅಂತ ಕೇಳಿದಕ್ಕೆ ಮತ್ತೆ ಅವರು ಕಮಿಟಿ ಅವ್ರು ಏನಂದ್ರು, ನಿಮ್ಗೆ ಏನು ಬಿಡಲ್ಲ ಕಂಡ್ರು, ನಿಮಗೆ ಯಾವ ತರ ಒಂದಿನ ನಿಮ್ಗೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಪ್ರಮೋದ್, ರವಿ ಅವನ ತಮ್ಮ, ಪ್ರಮೋದನ್ ತಮ್ಮ 3 ಜನ ನಮ್ಮನ್ನ ಬಿಡದೇ ನಂಗೆ ಈ ಸರಿ ಹೊಡೆದಾರೆ. ನನಗೆ ಈ ಸರಿ ನಾವು ಮುಳ್ಳಯ್ಯನಗಿರಿ ಜೀಪ್ ಅಧ್ಯಕ್ಷ ವೆಂಕಟೇಶ್ ಅಂತೇಳಿ ಇವತ್ತು ನಮ್ಮ ಯೂನಿಯನ್ನವರು ನಾವು ಟ್ರಿಪ್ ಹೊಡಿತಾ ಇದ್ವು ಮುಳ್ಳಯ್ಯನಗಿರಿಯಿಂದ ಸೀತಾಳಂಗಿರಿ ತನಕ. ಅವಾಗ ರೋಡಲ್ಲಿ ಕನ್ಸ್ಟ್ರಕ್ಷನ್ ಹಾಕಿ ಜಲ್ಲಿ ಹಾಕಿದ್ರು. ಹಾಗಾಗಿ ಅದು ಜಲ್ಲಿ ಹಾರ್ತು ಅಂತೇಳಿ ಏಕಾಏಕಿ ನಮ್ಮ ಸತೀಶ್ ಅನ್ನೋರ ಮೇಲೆ, ಜೀಪ್ ಡ್ರೈವರ್ ಸತೀಶ್ ಅನ್ನೋರ ಮೇಲೆ ಪ್ರಮೋದ್ ಮತ್ತು ರವಿ ಮತ್ತೆ ಪ್ರಮೋದ್ ಅವರ ತಮ್ಮ ಸೇರಿ ಏಕಾಏಕಿ ಹಲ್ಲೆ ಮಾಡಿ ಅವರಿಗೆ ಬುಲ್ಡೆ ಎಲ್ಲ ಓಪನ್ ಆಗಿದೆ. ಹಾಗಾಗಿ
ನಾವು ಅವ್ರನ್ನ ಗುದ್ಲಿಲಿ ಮತ್ತು ಇದರಲ್ಲಿ ಹೊಡೆದಿರೋದ್ರಿಂದ ಪಾಕೆಟ್ ಹಾಕಿಲೆಲ್ಲ ಹೊಡೆದಿದ್ದಾರೆ. ಹಾಗಾಗಿ ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದೀವಿ. ಹಂಗಾಗಿ ನಮಗೆ ಮಾನಸಿಕವಾಗಿ ಟೋಟಲಿ 2 ತಿಂಗಳಿಂದ ಯಾವಾಗ ಮೇಲೆ ದೇವಸ್ಥಾನ ಕೆಲಸ ಆಗ್ತಾಯಿದೆ ಅವಾಗಿಂದನೂ ಟೋಟಲಿ ನಮಗೊಂದು ತಿಂಗಳು ಬಂದ್ ಮಾಡಿಸಿದ್ರು. ಟೂರಿಸಂ ಇಲಾಖೆಯಿಂದ ನಾವು ಬಂದ್ ಮಾಡಿಸಿದ್ದೀವಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದೀವಿ. ಅವ್ರು ಹೇಳ್ದಂಗೆ ಎಲ್ಲ ಇದು ಮಾಡಿ ಲಾರಿಗಳು ಬಂದಾಗ ಸೈಡಿಗೆ ಹಾಕಬೇಕು ಅಂತ ಹೇಳಿದರು, ಅದು ಹಾಕಿದ್ದೀವಿ. 50 ರೂಪಾಯಿ ಸೀಟ್ ಇದ್ದಿದ್ದನ್ನ 20 ರೂಪಾಯಿ ಹೊಡಿಬೇಕು ಅಂತ ಹೇಳಿದರು, ಅದನ್ನು ಮಾಡಿದ್ದೀವಿ. ಟೋಟಲಿ ಈಗ ಏನಾಗಿದೆ ಅಂತಂದರೆ ನಮಗೆ ಅಲ್ಲಿ ಇರೋಕ್ಕೆ ಮಾನಸಿಕವಾಗಿ ಹಿಂಸೆ ಕೊಡೋದು, ಅಲ್ಲೇ ಮಾಡೋದು ಮಾಡ್ತಾ ಇದ್ದಾರೆ ಸರ್. ಅಂದರೆ ಯಾರು ಅಂತ? ಅದೇ ಸರ್ ಎಲ್ಲ ಇವರು ನಮ್ಮ ಗ್ರಾಮಸ್ಥರು ಮಾಡ್ತಾ ಇರೋದು ಸರ್. ಟೋಟಲಾಗಿ ಪ್ರಮೋದ್ ಅನ್ನೋರು, ಚನ್ನಗೋಡ್ನಹಳ್ಳಿ ಪ್ರಮೋದ್ ಮತ್ತು ಅವರ ತಮ್ಮ ಮತ್ತು ರವಿ ಅಂತೇಳಿ ಸರ್, ಅವರು ಅಲ್ಲಿ ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಟೋಟಲಾಗಿ ಎಲ್ಲ ನಮ್ಮ 28ರಿಂದ 30 ಜೀಪವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಹಾಗಾಗಿ ಭಾರಿ ನಮಗೆ ತುಂಬ ತೊಂದರೆ ಆಗ್ತಿದೆ ಸರ್. ಈಗ ದಾವಣಗೆರೆ ರಾಜ್ಯ ಮತ್ತು ರಾಜಕೀಯ ರಾಷ್ಟ್ರೀಯ ವಲಯದಲ್ಲಿ ಸುದ್ದಿಗಳು. ಮಹತ್ವದ ಬೆಳವಣಿಗೆ ಕಂಡುಬಂದಿದ್ದು, ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಸಮರ್ಥ್ ಶಾಮನೂರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ್ದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಹಾಗೂ ಯುವ ನಾಯಕರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮುಖಂಡರು ಬಿಜೆಪಿಗೆ ಸೇರಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿಯನ್ನು ಸೇರಿಸುವುದಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು, ಪಕ್ಷವನ್ನು ಸೋಲಿಸುವ ಉದ್ದೇಶದಿಂದ ಬಿಜೆಪಿಗೆ ಬೆಂಬಲ ನೀಡಲು ಬಂದಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಬೆಳವಣಿಗೆ ದಾವಣಗೆರೆ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಹನ್ನೊಂದನೇ ವಾರ್ಡ್ ಅಧ್ಯಕ್ಷರೇ ಕಪೀಲ್ ಪಂಡಿತ್ ಅವರ ಶಿಷ್ಯ. ಸರಿ, ಎಸ್ ಎಲ್ಲ ಇಲ್ಲಿ ನೋಡಿ ಸರ್, ನಿಂತ್ಕೊಳ್ಳಿ ಸರ್. 200 ಜನ ಅಂತ ನಾವು ಎಲ್ಲ ಇಲ್ಲಿ ನೋಡಿ ಸರ್, ಎಲ್ಲ ಇಲ್ಲಿ ನೋಡ್ರಿ. 200 ಜನ ಅಂತ ನಾವು ಎಲ್ಲ ಇಲ್ಲಿ ನೋಡಿ ಸರ್, ಎಲ್ಲ ಇಲ್ಲಿ ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಓಕೆ ಸರ್. ಯುವಕರು 12 ವಾರ್ಡಿಂದ ಸೀನಣ್ಣಗೆ ಸಪೋರ್ಟ್ ಮಾಡಕ್ ಬಂದೀವಿ. ನಮ್ದು ಬೆಂಬಲ ಸದನದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶಾಸಕ ಸುನೀಲ್ ಕುಮಾರ್ ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂತೆ ಆಗ್ರಹಿಸಿದರು. ಇಂದಿರಾ ಕಿಟ್ ನೀಡುವುದರ ಜೊತೆಗೆ ಜನತೆಗೆ 1 ಚೆಂಬು ಕೂಡ ಕೊಡಿ ಎಂದು ವ್ಯಂಗ್ಯವಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಪ್ರಶ್ನಿಸಿದರು. ಮುಖ್ಯಮಂತ್ರಿ ಹಾಗೂ ಡಿಸಿಎಂ ಬ್ರಾಂಡೆಡ್ ಶಾಲು ಧರಿಸಿ ತಿರುಗುತ್ತಿದ್ದಾರೆ, ಆದರೆ ಜನರ ಮೇಲೆ 1.32 ಲಕ್ಷ ಕೋಟಿ ಸಾಲದ ಭಾರ ಹಾಕಲಾಗಿದೆ ಎಂದು ಆರೋಪಿಸಿದರು. ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರೊಂದಿಗೆ ಹೋಲಿಕೆ ಮಾಡಿಕೊಂಡು, ದೇವರಾಜ್ ಅರಸು ತರ ಅಂದ್ರೆ ನಿಮಗೆ ಖುಷಿ ಕೊಡುತ್ತೆ, ಆದ್ರೆ ಅವರಂತೆ ಕೆಲಸ ಮಾಡಿಲ್ಲ ಎಂದು ಸಿದ್ದರಾಮಯ್ಯನವರನ್ನು ಟೀಕಿಸಿದರು. ಸರ್ಕಾರ ಜನಪರ ಯೋಜನೆಗಳಿಗಿಂತ ಸಾಲದ ಹೊರೆ ಹೆಚ್ಚಿಸುತ್ತಿದೆ ಎಂದು ಸುನಿಲ್ ಕುಮಾರ್ ಕಿಡಿಕಾರಿದರು. ಕಾರಣದಿಂದನೇ ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕಾಗಲ್ಲ. ನಮ್ದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ. ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ. ಮಂತ್ರಿಗಳು ರೇಷ್ಮೆ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ. ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ದೀರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ದೀರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ, ಈಗ ನನ್ನ ಅಭಿವೃದ್ಧಿಯೇ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಾವು ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ, ನಿಮ್ ಸುತ್ತ ಇರುವಂತವರು ನಿಮ್ಮನ್ನ ದೇವರಾಜ ಅರಸು ಅಂತ ಬಹಳ ಹೊಗಳ್ತಾರೆ. ನಿಮಗೂ ಖುಷಿ ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ. ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ. ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ.
ಬರೀ ದಿನ ಮಾಡಿಬಿಟ್ರೆ ನಾನು 6 ವರ್ಷ 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತಾನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ ಗೆ ಹಾಕೋದು ನೀವು ತಯಾರಿಯನ್ನು ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷೆ. ಪ್ರಾಚಾರ್ಯರ ಕ್ರೌರ್ಯ ಬಯಲು, ಸ್ಥಳೀಯರ ಆಕ್ರೋಶ. ದಾವಣಗೆರೆಯಲ್ಲಿ ರಾಜಕೀಯ ಟ್ವಿಸ್ಟ್, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಗುಡ್-ಬೈ. ಟಿಕೆಟ್ ನೀಡದ ಬೆನ್ನಲ್ಲೇ ಬಂಡಾಯ. 20ಕ್ಕೂ ಹೆಚ್ಚು ಮಂದಿ ಬಿಜೆಪಿಗೆ ಸೇರ್ಪಡೆ. ಸಿಎಂ ಡಿಸಿಎಂ ರೇಷ್ಮೆ ಶಾಲು ಹೆಗಲ ಮೇಲೆ ಹಾಕೊಂಡು ತಿರುಗ್ತೀರಾ? ರಾಜ್ಯದ ಜನರ ಹೆಗಲ ಮೇಲೆ ಮಾತ್ರ 1.32 ಲಕ್ಷ ಕೋಟಿ ಸಾಲದ ಹೊರೆ. ಸದನದಲ್ಲಿ ಸುನಿಲ್ ಕುಮಾರ್ ವಾಗ್ದಾಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.